ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ. ಎಲ್ಲರೂ ಹೇಗಿದ್ದೀರಾ? ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ನಾನು ಮೈಸೂರಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪುಳಿಯೋಗರೆ ಮಾಡ್ಕೊಂಡಿದ್ದೆ. ಪುಳಿಯೋಗರೆ ಜೊತೆಗೆ ಮತ್ತೆ ಜಾಮೂನ್ ಕೂಡ ಮಾಡ್ಕೊಂಡಿದ್ದೆ. ಯಾಕೆ ಅಂತ ಅಂದ್ರೆ ನಾವು ಊರಿಗೆ ಹೋಗ್ತಾ ಇದ್ವಿ. ನನ್ನ ತಂಗಿ ಪಾಪು ಎಲ್ರಿಗೂ ಜಾಮೂನ್ ಅಂದ್ರೆ ತುಂಬಾನೇ ಇಷ್ಟ. ಮಕ್ಳು ಸ್ಕೂಲಿಗೆ ಹೋಗಕ್ಕಿದ್ರು, ಅದಕ್ಕೆ ಮಕ್ಕಳಿಗೆ ಒನ್ ಹಾಫ್ ಡೇಗೆ ಕರ್ಕೊಂಬರೋಣ ಅಂದ್ಬಿಟ್ಟು ಅವ್ರನ್ನ ಸ್ಕೂಲಿಗೆ ಕಳ್ಸಿದ್ವಿ. ನಮ್ಮ ಮನೆಯವರು ಹಿಂದಿನ ದಿನನೇ ರಜಾ ಹಾಕೊಂಡಿರೋದ್ರಿಂದ ಬೆಟ್ಟಕ್ಕೆ ಕೂಡ ಹೊರಟಿದ್ವಿ. ಎಲ್ಲ ಪ್ಯಾಕ್ ಎಲ್ಲ ಮಾಡಿ ಇಟ್ಬಿಟ್ಟು ನಾವು ಊರಿಗೆ ಹೋಗಕ್ಕೆ ಬೆಟ್ಟಕ್ಕೆ ಹೋಗಿ ಬಂದ್ಬಿಡೋಣ. ತುಂಬಾನೇ ದಿನ ಆಗಿತ್ತು. ತುಂಬಾ ದಿನ ಅನ್ನಕ್ಕಿಂತ ತುಂಬಾ ತಿಂಗಳುಗಳೇ ಆಗ್ಬಿಟ್ಟಿತ್ತು. ಫಸ್ಟ್ ಎಲ್ಲ ನಮ್ಮ ಮನೆಯವರು ತುಂಬಾ ಫ್ರೀ ಸಿಕ್ತಿದ್ರು ನನಗೆ. ಒಂದ್ 6 hours ಎಲ್ಲ ಮಾರ್ನಿಂಗ್ ಫ್ರೀ ಇರೋರು, ಇಲ್ಲಾಂದ್ರೆ ಮಧ್ಯಾಹ್ನ ಫ್ರೀ ಇರೋರು ಆಫ್ಟರ್ನೂನ್. ಆ ಟೈಮಲ್ಲೆಲ್ಲ ಹೋಗ್ಬಿಟ್ಟು ಬರ್ತಿದ್ವಿ. ಇವಾಗಂತೂ ತುಂಬಾನೇ ಬಿಸಿ ಆಗ್ಬಿಟ್ಟಿದ್ದಾರೆ, ಯಾವಾಗ್ಲೂ ಕರ್ಕೊಂಡು ಹೋಗಕ್ ಆಗ್ತಾನೆ ಇರೋದಿಲ್ಲ. ಅದಕ್ಕೋಸ್ಕರ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ, ಹೇಗೂ ಮನೇಲಿ ಇದೀವಲ್ವಾ, ಮಕ್ಳು ಬರೋ ಅಷ್ಟರಲ್ಲಿ ಬೆಟ್ಟಕ್ಕೆ ಹೋಗ್ಬಿಟ್ಟು ಬರೋಣ. ನಾವ್ ಹೇಗಿದ್ರು ಮಧ್ಯಾಹ್ನದ ಮೇಲೆ ಊರಿಗೆ ಹೊರಡ್ತಿದ್ದು ಅಂತ ಹೇಳಿ ಬೆಟ್ಟಕ್ಕೆ ಹೊರಟ್ವಿ. ತುಂಬಾನೇ ಚೆನ್ನಾಗಿ ದರ್ಶನ ಆಯ್ತು. ಏನೋ ಒಂಥರ ಖುಷಿ. ಬೆಟ್ಟಕ್ಕೆ ಹೋಗೋದು ಅಂತ ಅಂದ್ರೇನೆ ಒಂದ್ ಸಂಭ್ರಮ ಅಂತಾನೆ ಹೇಳ್ಬೋದು. ಅದು ಮೈಸೂರಿಯನ್ಸಿಗೆ ಹೇಳ್ತಾರಲ್ವಾ, ಏನೇ ಖುಷಿ ಬಂದ್ರುನು, ದುಃಖ ಆದ್ರೂನು, ಮನೇಲಿ ಖುಷಿ ಇದ್ರೂನು, ಏನೇ ಒಳ್ಳೆ ಕಾರ್ಯ ಮಾಡ್ಬೇಕಿದ್ರುನು, ಒಳ್ಳೆ ಏನೋ ಒಂಥರ ಪಾಸಿಟಿವ್ ವೈಬ್ ಅಂತ ಅಂದ್ರೆ ನಮ್ ಬೆಟ್ಟ, ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು ಅನ್ನೋದೇ ಒಂದ್ ಖುಷಿ ಆಗಿರುತ್ತೆ. ಇವಾಗಂತೂ ರೋಡ್ ಎಲ್ಲ ಫುಲ್ ದೊಡ್ಡದ್ ಮಾಡ್ಬಿಟ್ಟಿದ್ದಾರೆ. ಆಷಾಢ ಮಾಸ ಕೂಡ ಬರ್ತಾ ಇದೆ. ನನ್ನ ಮನೆಯವ್ರಿಗೆ ಹೇಳಿದೀನಿ, ಈ ಸರಿ ಹೋದ್ ವರ್ಷ ನಂಗೆ ದರ್ಶನನೇ ಮಾಡಕ್ ಆಗಿರ್ಲಿಲ್ಲ, ತುಂಬಾನೇ ರಶ್ ಇತ್ತು ಅಂತ ನಮ್ಮ ಮನೆಯವ್ರು ಕರ್ಕೊಂಡು ಹೋಗಿರ್ಲಿಲ್ಲ. ಈ ಸರಿ ಫಸ್ಟೇ ಹೇಳ್ಬಿಟ್ಟಿದೀನಿ, ಆಷಾಢದಲ್ಲಿ ಒಂದಿನಾರು ದರ್ಶನ ಮಾಡಿಸಿ ಅಂತ. ಓಕೆ, ಹೋಗೋಣ ಅಂತ ಹೇಳಿದ್ದಾರೆ. ನೋಡೋಣ ಯಾವಾಗ ಹೋಗ್ತಾರೆ, ಯಾವಾಗ ಕರ್ಕೊಂಡು ಹೋಗ್ತಾರೆ ಅಂತ. ಇವಾಗಂತೂ ಮೈಸೂರು ನೋಡಕ್ಕೇನೆ, ಬೆಟ್ಟದ ಮೇಲಿಂದ ನೋಡಕಂತಾನು ತುಂಬಾನೇ ಖುಷಿ ಇತ್ತು. ಎಲ್ಲೆಲ್ಲೂ ಬಿಲ್ಡಿಂಗ್ಸ್ ಬಿಲ್ಡಿಂಗ್ಸ್ ಬಿಲ್ಡಿಂಗ್ಸ್, ಅಷ್ಟೊಂದು ಬಿಲ್ಡಿಂಗ್ಸ್ ಕಾಣಿಸ್ತಾ ಇರುತ್ತೆ. ಎಲ್ಲಾ ಕಡೆವರೆಗೆ ಮನೆ ಕಟ್ಟೋರೇ ಆಗಿದ್ದಾರೆ. ಮತ್ತೆ ಇದು ಇವಾಗ ನಂದಿ ಹತ್ರನೂ ಹೋಗಿ ವಿಸಿಟ್ ಮಾಡ್ಬೋದಂತೆ. ಅಲ್ಲಿ ರೋಡ್ ಕ್ಲಿಯರ್ ಆಗಿದೆ. ಇನ್ನೊಂದ್ ಬೇರೆ ರೋಡ್ ಇದೆ, ಅಲ್ಲಿ ಹೋಗ್ಬಿಟ್ಟು ನಂದಿ ಹತ್ರನೂ ಹೋಗ್ಬಿಟ್ಟು, ಇವಾಗ ನಡ್ಕೊಂಡು ಹೋಗೋರಿಗೆ ಮಾತ್ರ ಅವಕಾಶ ಇತ್ತು ನಂದಿ ಹತ್ರ ಹೋಗಕ್ಕೆ. ಈಗ ಹಾಗಲ್ಲ, ಗಾಡಿಲಿ ಹೋಗ್ಬಿದ್ರೂ ಇನ್ನೊಂದ್ ರೋಡ್ ಆಗಿದೆಯಂತೆ, ಅಲ್ಲಿಂದ ನಂದಿ ಹತ್ರನೂ ಹೋಗಿ ವಿಸಿಟ್ ಮಾಡಿ ನಂದಿನೂ ಕೂಡ ದರ್ಶನ ಮಾಡ್ಕೊಂಡ್ ಬರ್ಬೋದು. ಅದಾದ್ಮೇಲೆ ಬಂದ್ವಿ ಬೆಟ್ಟಕ್ಕೆ. ರಶ್ ಅಂತೂ ಇದ್ದೇ ಇರುತ್ತೆ ಯಾವಾಗ. ಇವಾಗ ಶುಕ್ರವಾರ, ಮಂಗಳವಾರ, ಭಾನುವಾರ ಆ ತರ ಏನಿಲ್ಲ. ಪ್ರತಿ ದಿನ ಹೋಗಿ ಇಷ್ಟೇ ರಶ್ ಇರುತ್ತೆ ನಿಮ್ಗೆ. ಪ್ರತಿದಿನ ಯಾವ್ದೇ ವಾರ ಹೋಗ್ಲಿ, ಯಾವ್ದೇ ದಿನ ಹೋಗ್ಲಿ, ಇಷ್ಟೇ ರಶ್ ಇರುತ್ತೆ. ತುಂಬಾನೇ ಚೆನ್ನಾಗ್ ದರ್ಶನ ಆಯ್ತು ನನಗಂತೂ. ಅಲ್ಲಿ ತಾವರೆ ಹೂವೆಲ್ಲ ನೋಡಕ್ಕೇನೆ ಒಂದ್ ಖುಷಿ ಆಗುತ್ತೆ. ಎಷ್ಟು ಚೆನ್ನಾಗೆಲ್ಲ ಜೋಡ್ಸಿಟ್ಟಿರ್ತಾರೆ. ಮಲ್ಗೆ ಹೂ ಆಗಿರ್ಬೋದು, ತಾವರೆ ಹೂ ಆಗಿರ್ಬೋದು, ತುಂಬಾನೇ ಚೆನ್ನಾಗಿ ಜೋಡ್ಸಿಟ್ಟಿರ್ತಾರೆ. ಫುಲ್ ವಿಡಿಯೋಸ್ ನ ನೋಡಿ ಇದಾದ್ಮೇಲೆ ನಾವು ನಮ್ಮ ಊರಿಗೆ ಹೋಗ್ತೀವಿ. ಊರ್ ಹಬ್ಬ ಇದೆ ಮಾರನೇ ಬೆಳಿಗ್ಗೆ. ಆ ವಿಡಿಯೋಸ್ ನಾನು ಸ್ವಲ್ಪನೇ, ತುಂಬಾನೇ ಕೆಲ್ಸ ಅಲ್ವಾ ಊರ್ ಹಬ್ಬ ಅಂತ ಅಂದ್ರೆ. ಮನೇಲೆ ಮಾಡ್ತಿರೋದ್ರಿಂದ ಭಟ್ರು ಬಂದ್ ಮಾಡಿದ್ರು, ಆದ್ರೂ ನಾವು ಎಲ್ಲ ಹೆಲ್ಪ್ ಮಾಡೋದ್ರಿಂದ ನಾನು ಸ್ವಲ್ಪನೇ ವಿಡಿಯೋಸ್ ನ ಕ್ಯಾಪ್ಚರ್ ಮಾಡಕ್ಕೆ ನಾನು ಟ್ರೈ ಮಾಡಿದೀನಿ. ಫುಲ್ ವಿಡಿಯೋಸ್ ನ ನೋಡಿ. ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನ ನೋಡಿ ನೀವು ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ. ದರ್ಶನ ಮಾಡ್ಕೊಂಡ್ ಬಂದ್ವಿ. ನಮ್ಮನೆಯವರು ಹೋದ್ಸರಿ ಹೋದಾಗ್ಲೂನು ದೃಷ್ಟಿದಾರ ಕಟ್ಸ್ಕೊಂತೀನಿ ಅಂತ ಹೇಳಿದ್ರು. ಅವಾಗ ಹಳೇದಾಗಿತ್ತು ಅಂದ್ಬಿಟ್ಟು ಇವಾಗ ಕಟ್ ಮಾಡಿಸ್ಬಿಟ್ಟು ಮತ್ತೆ ಹೊಸಾದ್ ಹಾಕಿಸ್ಕೊಂತಾ ಇದ್ದಾರೆ. ಅದಾದ್ಮೇಲೆ ನಾವು ರೆಡಿ ಆದ್ವಿ. ಮಕ್ಳುನು ಕೂಡ ಹಾಫ್ ಡೇಗೆ ನಮ್ಮ ಮನೆಯವ್ರು ಹೋಗಿ ಕರ್ಕೊಂಡ್ ಬಂದ್ರು. ಊರಿಗೆ ಹೋಗ್ಬೇಕಿತ್ತು ಅಂತ. ತುಂಬಾ ರಶ್ ಆಗ್ಬಿಟ್ರೆ ಗಾಡಿನೂ ಕೂಡ ಊರೊಳಗಡೆ ತಗೊಂಡ್ ಹೋಗಕ್ಕಾಗಲ್ಲ. ಹೊರಗಡೆ ಔಟ್ ಪಾರ್ಕಿಂಗ್ ಮಾಡ್ಬೇಕಾಗತ್ತೆ. ನಮ್ ಜಾಗಕ್ಕೆ ಹೋಗಿ ನಿಲ್ಸ್ಕೊಂಡ್ಬಿಟ್ರೆ ಸರಿ ಹೋಗ್ಬಿಡುತ್ತೆ ಅಂದ್ಬಿಟ್ಟು ನಾವು ಕೂಡ 2:30 ಮೈಸೂರು ಬಿಟ್ವಿ. ಬಬ್ಲು ಅಲ್ಲೇ ಇದ್ದಾನೆ, ಆರಾಮಾಗಿ ಹೋಗ್ಬೋದು ಅಂತ. ಹೋಗ್ತಾ ಒಂದ್ ಸ್ವಲ್ಪ ಮಳೆ ಕೂಡ ಸ್ಟಾರ್ಟ್ ಆಗೋ ತರ ಇತ್ತು. ಸ್ವಲ್ಪ ಕೋಲ್ಡ್ ಆಗಿತ್ತು ವೆದರ್ ಎಲ್ಲ. ನಾವಿವಾಗ ಈ ಕಡೆ ಎಲ್ಲಿ ಅಂದ್ರೆ ಸಾಗರಕಟ್ಟೆ ರೋಡಲ್ಲೆಲ್ಲ ಇವಾಗ ಆರಾಮಾಗಿ ಹೋಗ್ಬೋದು. ಟೂ ಅವರ್ಸ್ ಬೇಡ, 1 hour 45 minutes, ಇಲ್ಲಾಂದ್ರೆ ಅಬ್ಬಬ್ಬ 2 hours ತಗೊಳುತ್ತೆ. ಬೇಗನೆ ಹೋಗಿ ಊರಿಗೆ ತಲುಪಬಹುದು. ಇಲ್ಲಾಂದ್ರೆ ನಾರ್ಮಲ್ ಮೇನ್ ರೋಡ್ ಹೋಗ್ತೀವಿ ಅಂತಂದ್ರೆ ನಮಗೆ ಒಂದ್ ಸ್ವಲ್ಪ ಕಷ್ಟ. 3 hours ಎಲ್ಲ ಆಗ್ತಾ ಇತ್ತು. ನೋಡ್ತಾ ಇರ್ಬೋದು, ಇದೇ ನಮ್ಮ ಮರಿ ಹಬ್ಬಕ್ಕೆ. ಇದು ನಮ್ಮೂರಲ್ಲೇನೆ ನಮ್ಮ ಅಪ್ಪ ಅವರೇ ಸಾಕಿರೋದು. ನಮ್ಮ ಮಾವ ಅವರು ನಮ್ಮ ಯಜಮಾನ್ರು ಮನೆಯಲ್ಲೇ ಸಾಕಿದ್ದು. ಅದಕ್ಕೇನೆ ಅವರೇ ಬೇರೆಯವರಿಗೇನೆ ಮಾತಾಗಿತ್ತು ಅಂತ ಹೇಳಿದ್ರು. ಇಲ್ಲ, ನಮಗೇನೆ ಬೇಕು ಅಂದ್ಬಿಟ್ಟು ಮಾರ್ಬೇಡಿ ಅಂತ ಹೇಳಿದ್ದೆ ನಾನು. ಅಷ್ಟರಲ್ಲಿ ಊರಲ್ಲಿ ಅವತ್ತು ಮತ್ತೆ ಇದು ಹಣ್ಣುಕಾಯಿ ಎಲ್ಲ ತಗೊಂಡು ದೇವಸ್ಥಾನಕ್ಕೆಲ್ಲ ಹೋಗ್ಬೇಕು, ಮೆರವಣಿಗೆ ಇದೆ ಅಂತ ಹೇಳಿದ್ರು. ನನಗಂತೂ ಇದಂತೂ ಗೊತ್ತೇ ಇರ್ಲಿಲ್ಲ. ಅದಾದ್ಮೇಲೆ ಅಲ್ಲಿಗೆ ಹೋಗಿ ಆಲ್ರೆಡಿ ಎಲ್ರು ರೆಡಿ ಆಗ್ತಾ ಇದ್ರು. ನಾವು ಕೂಡ ಹೋಗಿ ಲೇಟ್ ಆಗಿದ್ದರಿಂದ ಮಕ್ಳನ್ನ ಪಟ ಅಂತ ರೆಡಿ ಮಾಡ್ಕೊಂಡು ನಾವು ಕೂಡ ರೆಡಿ ಆಗ್ತಾ ಇದ್ವಿ. ಅದಂದ್ರೆ ಗೊತ್ತೇ ಇರ್ಲಿಲ್ಲ, ಫಸ್ಟ್ ಗೊತ್ತಿರ್ಲಿಲ್ಲ ಈ ತರ ಇದೆ ತಗೊಂಡ್ ಹೋಗ್ಬೇಕು ಅಂತ. ನನ್ನ ತಮ್ಮ ಹೋಗ್ತಾನೆ, ಅಲ್ಲಿರ್ತಾನೆ, ಆದ್ರೂ ಅವನಿಗೂ ಗೊತ್ತಿಲ್ಲ. ಆದ್ರೆ ನಮ್ಮ ಪಕ್ಕದ ಮನೆಯವರೆಲ್ಲ ಇದ್ರಲ್ವಾ ಫ್ರೆಂಡ್ಸ್ ಎಲ್ಲ, ಅವರೆಲ್ಲ ಹೇಳಿದ್ರು ಹೋಗೋಣ ಅಂತ.
ಹೋಗ್ಬೇಕು ಅಂತ ನಾನು ರೆಕಾರ್ಡ್ ಮಾಡ್ಕೊಂತಿದ್ದೆ. ಯಾಕೆ ರೆಕಾರ್ಡ್ ಮಾಡ್ಕೊಂತಿಲ್ವಾ ಅಂತ ಕೇಳ್ತಿದ್ರ, ಇಲ್ಲ ಇಲ್ಲ ಮಾಡ್ಕೊಂತಿದ್ದೀನಿ ಅಂದ್ಬಿಟ್ಟು ವಿಡಿಯೋಸ್ ಮಾಡ್ಕೊಂತ ಇದ್ದೆ. ವಿಡಿಯೋಸ್ ಮಾಡ್ತೀನಿ ಅಂತ ಗೊತ್ತಲ್ವಾ, ಅದಕ್ಕೋಸ್ಕರ ಎಲ್ರದ್ದು ಸ್ವಲ್ಪ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡು ಎಲ್ಲಾರ್ ಮನೆಯಿಂದನೂ ಹಣ್ಣು ಕಾಯಿ ತಗೊಂಡು ಪ್ರತಿಯೊಂದು ದೇವಸ್ಥಾನಕ್ಕೂ ಹೋಗ್ಬಿಟ್ಟು ನಾವು ಪೂಜೆ ಮಾಡಿಸ್ಕೊಂಡ್ ಬರ್ಬೇಕು. ನನ್ ಮಗಂಗೆ ಡ್ಯಾನ್ಸ್ ಅಂದ್ರೆ ಸಖತ್ ಇಷ್ಟ, ಎಷ್ಟ್ ಚೆನ್ನಾಗ್ ಮಾಡ್ತಾನೆ ಅಂತ. ಒಂದೊಂದ್ಸರಿ ಜನ ನೋಡ್ಬಿಟ್ಟು ಭಯ ಪಟ್ಬಿಡ್ತಾನೆ. ನಮ್ ಮುದ್ದಮ್ಮನು ಅಷ್ಟೇ ನಾಚ್ಕೊಳ್ಳಲ್ಲ, ಅವಳು ಕೂಡ ಡ್ಯಾನ್ಸ್ ಮಾಡ್ತಾಳೆ. ಇಬ್ರು ಕೂಡ ಡ್ಯಾನ್ಸ್ ಮಾಡ್ತಾ ಇದ್ರು, ತುಂಬಾನೇ ಚೆನ್ನಾಗಿತ್ತು. ಫುಲ್ ವಿಡಿಯೋಸ್ ನ ನಾನು ಸ್ವಲ್ಪ ಸ್ವಲ್ಪನೇ ಆದ್ರೂನು ಎಲ್ಲ ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡಿದೀನಿ. ನಮ್ಮೂರು ಎಷ್ಟು ರಶ್ ಆಗಿತ್ತು ಗೊತ್ತಾ ಹಬ್ಬದ ದಿನ. ಓಡಾಡಕ್ಕೆ ಗಾಡಿಗಳಂತೂ ಬೈಕು ತೆಗಿಯಕ್ಕೆ ಹಾಕಕ್ಕೇನೆ ಜಾಗ ಇರ್ಲಿಲ್ಲ, ಅಷ್ಟು ರಶ್ ಆಗಿತ್ತು. ಅಷ್ಟು ಜನ ನಮ್ಮೂರಿಗೆ ಬಂದಿದ್ರು. ಇಷ್ಟು ವರ್ಷ ನಮ್ಮೂರಿಂದ ಎಲ್ಲಾ ಕಡೆ ಹಬ್ಬಗಳೆಲ್ಲ ಅಟೆಂಡ್ ಮಾಡಕ್ ಹೋಗ್ತಾ ಇದ್ರು ಬಾಯ್ಸಸ್, ಯಾರ್ದೇ ಮನೆ ಊಟಕ್ಕೆಲ್ಲ ಆಗ್ಲಿ. ಈ ವರ್ಷ ನಮ್ ಸರ್ದಿ ಆಗಿತ್ತು, ನಮ್ಮೂರಲ್ಲಿ ಹಬ್ಬ ಮಾಡಿ ಎಲ್ರು ಕರೆದಿದ್ರು. ಪ್ರತಿಯೊಬ್ರು ಮನೆನೂ ತುಂಬಾನೇ ನೆಂಟ್ರು, ತುಂಬಾ ಜನ, ತುಂಬಾನೇ ಚೆನ್ನಾಗಿತ್ತು. ನನ್ಗಂತೂ ಸಖತ್ ಖುಷಿ ಆಯ್ತು. ಇದೇ ತರ 3-4 ವರ್ಷಕ್ಕೊಂದ್ಸರಿ ಮಾಡ್ಕೊಂಬಂದ್ರೆ ಚೆನ್ನಾಗಿರುತ್ತೆ. ವರ್ಷ ವರ್ಷ ಅಂತೂ ಮಾಡಕ್ಕಾಗಲ್ಲ, ಹಬ್ಬಗಳು ತುಂಬಾನೇ ಖರ್ಚು ಬೀಳುತ್ತೆ. ಅದಕ್ಕೋಸ್ಕರ ಒಂದ್ 3-4-5 ಇಯರ್ಸ್ಗಂತೂ ಮಾಡ್ಲೇಬಹುದು. 5 ಇಯರ್ಸ್ ಒನ್ಸ್ ಈ ತರ ಹಬ್ಬಗಳೆಲ್ಲ ಮಾಡಿ ಎಲ್ಲಾರು ಸೇರ್ಕೊಂಡು, ಪ್ರತಿ ಊರಲ್ಲಿ ಇರ್ತಾರಲ್ವಾ ಹೆಣ್ಮಕ್ಳಾಗಿರ್ಬೋದು. ಈಗ ನಮ್ ತರ ಯಾರಾದ್ರೂ ವರ್ಕ್ ಮಾಡೋರು ಇದ್ರೆ, ನಮ್ಮ ಮನೆಯವ್ರ ತರ ಹೊರಗಡೆ ಇರ್ತೀವಲ್ವಾ ನಾವು, ಆತರ ಎಲ್ರು ಒಂದೇ ಸರಿ ಸೇರಕ್ಕೆ ಎಷ್ಟು ಖುಷಿ ಆಗತ್ತೆ ಅಲ್ವಾ. ಪ್ರತಿಯೊಬ್ರು ಮೀಟ್ ಮಾಡ್ಬೋದು, ಅಕ್ಕಪಕ್ಕ ಮನೆಯವರಾಗಿರ್ಬೋದು. ತುಂಬಾ ದಿನ ಆಗಿರುತ್ತೆ ಒಬ್ರು ಮೀಟ್ ಮಾಡಿದ್ರೆ ಅಂತ ಅಂದ್ರೆ, ಆ ಟೈಮಲ್ಲಿ ಬಂದಿರ್ತಾರೆ. ಹಬ್ಬ ಟೈಮಲ್ಲಿ ಎಲ್ರು ಅಟೆಂಡ್ ಮಾಡಿ ನೋಡ್ತಾ ಇರ್ಬೋದು. ಎಲ್ರು ಎಷ್ಟ್ ಚೆನ್ನಾಗಿ ರೆಡಿ ಆಗಿದ್ದಾರೆ. ಮತ್ತೆ ಎಲ್ರು ಹಣ್ಣಕಾಯಿ ಇಟ್ಕೊಂಡು ಈಗ ಹೊರಡ್ತಾ ಇದೀವಿ. ಪ್ರತಿಯೊಂದು ಬೀದಿಯಲ್ಲೂ ಮೆರವಣಿಗೆ ಮಾಡ್ಕೊಂಡು ಪೂಜೆ ಮಾಡ್ಸಕ್ಕೆ ಹೋಗ್ತಾ ಇದೀವಿ. ನನ್ ತಂಗಿ ನೀನ್ ಇತ್ಕೊ ಅಂತಿದ್ಲು. ಆದ್ರೆ 2 days ಬ್ಯಾಕ್ ಹೇಳಿದ್ನಲ್ವಾ ಮಗಳಿಗೆ, ನಾನು ಕಳಶ ಹೊತ್ಸಿದ್ದೆ ಅಲ್ವಾ, ಅವತ್ತು ನನಗೆ ಚಪ್ಪಲ್ಲೇ ಹಾಕಿಲ್ಲ. ಅವಳಿಗೇನೋ ನನ್ ಮಗಳಿಗೆ ಕಾಲು ನೋವ್ತಾ ಇದೆ ಇಲ್ಲ ಗೊತ್ತಿಲ್ಲ, ಓಡ್ತಾ ಇದ್ಲು ಅವಳು. ಕಳಶ ಇಟ್ಕೊಂಡಿದ್ಲಲ್ಲ, ಪಾಸಿಟಿವ್ ವೈಬ್ ಸಿಗೋ ಏನೋ ಗೊತ್ತಿಲ್ಲ, ಅವಳು ತುಂಬಾ ಹೋಗ್ತಾ ಇದ್ಲು. ನನಗೆ ನಡಿಯಕ್ಕೆ ಆಗ್ತಿರ್ಲಿಲ್ಲ, ಕಾಲೆಲ್ಲ ತುಂಬಾ ಚುಚ್ತಾ ಇತ್ತು ಅಂದ್ಬಿಟ್ಟು ನನ್ ತಂಗಿಗೆ ಹೇಳ್ದೆ, ಇಲ್ಲ ನೀನೇ ಇಟ್ಕೋ ಈ ಸರಿ, ನನಗಾಗಲ್ಲ ಬರೀ ಕಾಲಲ್ಲೆಲ್ಲ ನಡಿಯಕ್ಕೆ. ಒಂದ್ ಸ್ವಲ್ಪ ರೋಡಲ್ಲೆಲ್ಲ, ಇವಾಗ ರೋಡ್ ಎಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಿರೋದ್ರಿಂದ ಕಲ್ಲುಗಳೆಲ್ಲ ಇತ್ತಲ್ವಾ, ಅದಕ್ಕೋಸ್ಕರ ಇಲ್ಲ ನೀನೇ ಇಟ್ಕೋ ಅಂತ ಅವಳೇನೆ ಇಟ್ಕೊಂಡ್ಲು. ನೋಡ್ತಾ ಇರ್ಬೋದು ಇವಾಗ ಒಂದ್ ಕಡೆಯಿಂದ ಮೆರವಣಿಗೆ ಎಲ್ಲ ಹೊರಡ್ತಾ ಇದೆ. ತುಂಬಾನೇ ಖುಷಿ ಆಗುತ್ತೆ. ಮತ್ತೆ ಇನ್ನೊಂದ್ ವಿಷಯ ಶೇರ್ ಮಾಡ್ಬೇಕು ಅಂತಂದ್ರೆ, ಇದೇ ದೇವ್ರದ್ದು ಮತ್ತೆ ಈ ವಿಡಿಯೋಸ್ ಎಲ್ಲ ನಾನು ಅಪ್ಲೋಡ್ ಮಾಡಿದ್ದೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ. ನನ್ ತಂಗಿ ಮಾಡಿದ್ಲು ಆ ವಿಡಿಯೋ ಕೂಡ 1 million ವಿಡಿಯೋ ವ್ಯೂಸ್ ಬಂದಿದೆ. ಅದು 9 lakh ಸಮಥಿಂಗ್ ವ್ಯೂಸ್ ಆಗಿದೆ. ಮತ್ತೆ ನಾನು ಒಂದು ವಿಡಿಯೋ ಹಾಕಿದ್ದೆ, ಅದು ಅಷ್ಟೇ 40,000 ವ್ಯೂಸ್ ಆಗಿದೆ. ತುಂಬಾನೇ ಖುಷಿ ಆಯ್ತು. ಇದ್ ನೋಡ್ತಾ ಇರ್ಬೋದು ಪಿರಿಯಾಪಟ್ಟಣದಮ್ಮ ಅಂತ. ಯಾವ ತರ ಹುತ್ತದ ರೂಪದಲ್ಲೇ ಇವಾಗ ನೋಡಿದ್ರೇನೆ ಗೊತ್ತಾಗ್ತಾ ಇದೆ ಎಷ್ಟು ಚೆನ್ನಾಗ್ ಬಂದಿದೆ. ಕೈಗಳಾಗಿರ್ಬೋದು, ಮುಖದ ರೂಪ ಆಗಿರ್ಬೋದು, ಪ್ರತಿಯೊಂದು ಕೂಡ ಅಷ್ಟು ಚೆನ್ನಾಗಿದೆ. ತುಂಬಾನೇ ಖುಷಿ ಆಯ್ತು. ನಾವು ಹೋಗೇ ಇರ್ಲಿಲ್ಲ ತುಂಬಾ ದಿನದಿಂದ, ತುಂಬಾ ವರ್ಷದಿಂದ ನಾವ್ ಇದೆಲ್ಲ ನೋಡೇ ಇರ್ಲಿಲ್ಲ. ಎಲ್ಲಾ ದೇವಸ್ಥಾನನು ಒಂದ್ ಕಡೆಯಿಂದ ನೋಡ್ಕೊಂಡ್ ಬಂದ್ಬಿಟ್ಟು ತುಂಬಾ ಖುಷಿ ಆಯ್ತು. ಎಲ್ಲಾ ದೇವಸ್ಥಾನಕ್ಕೂ ಹೋಗಿ ಹಣ್ಣಕಾಯಿ ಎಲ್ಲ ಮಾಡಿಸ್ಕೊಂಡು ಆದ್ಮೇಲೆ ಲಾಸ್ಟ್ ಬಂದಿದ್ದು ನಾವು ಕೆರೆಕೊಡಿಯಮ್ಮ ದೇವಸ್ಥಾನ ಇದೆ ನಮ್ಗೆ. ನಮ್ಮ ಊರಿಗೆ ಮೇನ್ ದೇವ್ರಂತ ಅಂದ್ರೆ ಅಲ್ಲಿನೇ. ಅಲ್ಲಿಗೆ ಬಂದ್ಬಿಟ್ಟು ಹಣ್ಣಕಾಯಿ ಎಲ್ಲ ಮಾಡಿಸಿ ಅಲ್ಲಿ ಪ್ರಸಾದ ಕೂಡ ಕೊಡ್ತಾ ಇದ್ದು. ಪ್ರಸಾದ ತಗೊಂಡು ಮನೆಗೆ ಹೊರಟ್ವಿ. ಅಷ್ಟರಲ್ಲಿ ಎಷ್ಟು ಮಳೆ ಬಂತು ಅಂತಂದ್ರೆ, ಮಳೆಲೆ ನೆನ್ಕೊಂಡ್ಬಿಟ್ಟು ನಾವು ಬೇಗ ಬೇಗ ಮನೆಗೆ ತಲುಪೋಣ ಅಂತ ಬಂದ್ವಿ. ತುಂಬಾನೇ ಚೆನ್ನಾಗಿತ್ತು. ಸ್ವಲ್ಪ ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಂಡ್ವಿ. ನಮ್ಮ ಅಕ್ಕ ಅವರು ಬಂದಿದ್ರು. ಎಲ್ರು ಅಟೆಂಡ್ ಮಾಡಿ ಪೂಜೆ ಮಾಡಿಸ್ಕೊಂಡು ನಾವು ಬಂದ್ವಿ. ನನ್ ತಂಗಿ ಹೇಳ್ತಾ ಇರ್ಲಿಲ್ಲ ಅಂದ್ರೆ ನಾನು ಫೋಟೋಸ್ ಅಷ್ಟೇ ಕ್ಲಿಕ್ ಮಾಡ್ತಿದ್ದೆ ಅನ್ಸುತ್ತೆ, ಒಂದ್ ವಿಡಿಯೋಸ್ ಸಿಕ್ತಿರ್ಲಿಲ್ಲ. ಅದ್ರ ಜೊತೆಗೆ ಸ್ಮಾಲ್ ಆಗಿ ಒಂದ್ ವಿಡಿಯೋ ತಗೊಂಡ್ಬಿಟ್ಟು ನೋಡ್ತಾ ಇರ್ಬೋದು ಇವಾಗ ಎಷ್ಟು ಮಳೆ ಬರ್ತಾ ಇದೆ. ಮತ್ತೆ ಲೈಟಿಂಗ್ಸ್ ಕೂಡ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂತ ನನ್ನ ತಮ್ಮಂಗೆ ಹೇಳ್ತಾ ಇದ್ದೆ. ನನ್ನ ಮಗ ಹೇಳ್ತಾ ಇದ್ದ, ಅಮ್ಮ ನಮ್ಮೂರ್ ದಸರಾದಲ್ಲಿ ಹಾಕಿರ್ತಾರಲ್ಲ ಆ ತರ ಹಾಕಿದ್ದಾರೆ ಅಲ್ವಾ ಅಂತ. ಬೆಳಿಗ್ಗೆ ಊಟಕ್ಕೆ ಮಟನ್ ಎಲ್ಲ ತಗೊಂಡು ಕ್ಲೀನ್ ಮಾಡಿಸ್ಕೊಂಡೆಲ್ಲ ಬಂದ್ರು. ನಮ್ಮ ಮನೇಲೆ ಮರಿ ಕಡ್ದಿದ್ದು, ಅದೆಲ್ಲ ವಿಡಿಯೋಸ್ ಎಲ್ಲ ತೋರ್ಸಂಗಿಲ್ಲ ಅಲ್ವಾ, ಅದಕ್ಕೋಸ್ಕರ ನಾವು ಅದನ್ನೆಲ್ಲ ತೋರ್ಸಕ್ ಹೋಗಿಲ್ಲ. ಆದ್ರೆ ತುಂಬಾನೇ ಬ್ಲೆಸ್ಸಡ್ ಅನ್ನಿಸ್ತು. ಗೀ ರೈಸ್ ಮಾಡ್ಸಿದ್ವಿ. ಗೀ ರೈಸ್ ಏನ್ ಅವಶ್ಯಕತೆ ಇರ್ಲಿಲ್ಲ ಅಂತ ಆಮೇಲೆ ಅನ್ಸ್ತು. ಅನ್ನ ಸಾಂಬಾರ್ ಮಾಮೂಲಿ, ಚಿಕನ್ ಫ್ರೈ, ಕಬಾಬ್
ಮೊಟ್ಟೆ ಪ್ರತಿಯೊಂದು ಮಾಡಿಸಿದ್ವಿ. ಮೇಲೆ ಮಾಡಿಸಿದ್ವಿ. ಆದ್ರೆ ಅವತ್ತು ಒಂದ್ ಸ್ವಲ್ಪ ಮಳೆ ಕೂಡ ಬರ್ತಾ ಇತ್ತು. ಇಷ್ಟು ದಿನ ಇರ್ಲಿಲ್ಲ, ಅವತ್ ಮಾತ್ರ ಸ್ಟಾರ್ಟ್ ಆಗ್ತಾ ಇತ್ತು. ನಮ್ಮ ಮನೆಯವರು, ನನ್ನ ತಂಗಿ ಹಸ್ಬೆಂಡ್ ಎಲ್ಲ ಚಿಕನ್ ಎಲ್ಲ ಮಟನ್ ಎಲ್ಲ ಕ್ಲೀನ್ ಮಾಡಿಸ್ಕೊಂಡು ಎಲ್ಲ ಮಾಡಿಸ್ಕೊಂಡ್ ಬಂದ್ರು. ನನ್ನ ತಮ್ಮ ಪ್ರತಿಯೊಂದು ದೇವಸ್ಥಾನಕ್ಕೆ ಹೋಗಿ ಮತ್ತೆ ಪೂಜೆ ಮಾಡ್ಕೊಂಡ್ ಬರಕ್ಕೆ ಅಂತ ಕೋಳಿ ತಗೊಂಡ್ಬಿಟ್ಟು ಅವನ ಅಲ್ಲಿಗೆ ಹೋಗಿದ್ದ. ಸಾಂಬಾರಂತೂ ಸಖತ್ತಾಗಿತ್ತು. ಅಡ್ಗೆ ಎಲ್ಲ ಆಯ್ತು. ನಾನೇ ರೆಡಿ ಆಗಿರ್ಲಿಲ್ಲ. ಎಲ್ರು ಕೂಡ ಹೆಂಗೋ ಸ್ನಾನ ಮಾಡ್ಕೊಂಡು ರೆಡಿ ಆಗ್ಬಿಟ್ರು. ಅಷ್ಟ್ರಲ್ಲಿ ನಾನ್ ಕೂಡ ಲಾಸ್ಟ್ ಅಲ್ಲಿ ಆ ಹಾಗೇನೆ ಎಲ್ಲ ಕ್ಲೀನ್ ಎಲ್ಲ ಮಾಡ್ಕೊಡ್ತಿದ್ದೆ ಅಲ್ವಾ, ಅದಕ್ಕೋಸ್ಕರ ಆಗಿರ್ಲಿಲ್ಲ. ಪ್ರತಿಯೊಂದು ಬೀದಲ್ಲಿ ಈ ತರ ಡೋರೆಲ್ಲ ಬರ್ಸ್ಕೊಂಡು ಓಡಾಡ್ತಿದ್ರಲ್ವಾ, ಅವಾಗ ಮಕ್ಳಿಗೂ ಕೂಡ ಒಂದ್ ಡ್ಯಾನ್ಸ್ ಮಾಡ್ಸಿದ್ವಿ. ಈ ವಿಡಿಯೋನು ಸಖತ್ತಾಗಿ ಓಡಿತ್ತು. ತುಂಬಾನೇ ಖುಷಿ ಅನ್ಸ್ತು. ಅದಾದ್ಮೇಲೆ ಮುದ್ದೆ ತೆಗಿಯಕ್ಕೆ ಅಷ್ಟ್ರಲ್ಲಿ ನಮ್ಮ ಅಕ್ಕ, ನಮ್ಮ ಅತ್ತೆಯವರೆಲ್ಲ ಬಂದ್ರು. ಮುದ್ದೆ ತೆಗಿಯಕ್ಕೆ ನಾನು ಕೂಡ ರೆಡಿಯಾಗಿ ಬಂದೆ. ನಂಗಷ್ಟು ಬರಲ್ಲ, ನೈಸ್ ಆಗಿ ಬರಲ್ಲ. ಬರುತ್ತೆ, ಮಾಡಕ್ ಬರಲ್ಲ ಅಂತಲ್ಲ, ಅಷ್ಟೊಂದು ನೈಸ್ ಆಗಿ ಮಾಡ್ತಾರಲ್ಲ ಆ ತರ ಬರಲ್ಲ. ನಮ್ಮ ಅತ್ತಿಗೆ ಅವರೆಲ್ಲ ಬಂದಿದ್ರಲ್ವಾ, ಅವ್ರ ಹತ್ರನೇ ಬಾ ಮುದ್ದೆ ತೆಗಿಯೋಣ ಒಂದ್ ಸ್ವಲ್ಪ ಅಂತ ಹೇಳಿ ಎಲ್ಲಾರು ಕೂಡ ಸೇರ್ಕೊಂಡ್ ಮುದ್ದೆ ತೆಗದ್ವಿ. ಮುದ್ದೆ ಅಂತೂ ತುಂಬಾನೇ ಜಾಸ್ತಿನೇ ಆಗ್ಬಿಟ್ಟಿತ್ತು. ಇನ್ನ ಸ್ವಲ್ಪ ಕಡಿಮೆ ಮಾಡಿಸ್ಬೇಕಿತ್ತು ಅಂತ ಅನ್ಸುತ್ತೆ. ಗೊತ್ತಾಗಲ್ಲ ಅಲ್ವಾ ಎಷ್ಟ್ ಮಾಡಿಸ್ಬೇಕು ಏನು ಅಂತ. ಮತ್ತೆ ಪ್ರತಿಯೊಬ್ರು ಮನೇಲೂ ಹಬ್ಬ ಆಗಿರೋದ್ರಿಂದ ಎಲ್ರು ಮನೆಗೂ ಬರ್ತಾರೆ. ಎಲ್ರು ಮನೇನು ಅಷ್ಟು ಊಟ ಮಾಡಕ್ ಆಗಲ್ಲ ಅಲ್ವಾ. ಒಬ್ರು ಮನೆ ಆದ್ರೆ ಈಗ ಎಲ್ರುನು ಬರ್ತಾರೆ ಅಂತ ಅನ್ಬೋದು. ಪ್ರತಿಯೊಂದು ಮನೇಲೂ ಹಬ್ಬ ಅಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರು ಎಲ್ರುನು. ಈ ವಿಡಿಯೋಸ್ ಎಲ್ಲ ನಾನು ನಿಮ್ಗೆ ಶೇರ್ ಮಾಡ್ಕೊಂತಾ ಇದ್ದೀನಿ. ತುಂಬಾನೇ ಖುಷಿ ಆಗ್ತಾ ಇದೆ. ಭಟ್ರು ಕೂಡ ಎರಡೆರಡು ಮನೆ ಒಪ್ಕೊಂಡ್ಬಿಟ್ಟಿರ್ತಾರೆ. ಯಾಕಂದ್ರೆ ಆ ಸುತ್ತಮುತ್ತ ಎಷ್ಟು ಭಟ್ರು ಇರ್ತಾರೆ ಅಷ್ಟು ಭಟ್ರು ನಮ್ಮೂರಲ್ಲೇ ಇದ್ರೇನು ಅವತ್ತು. ಅವ್ರು ಕೂಡ ಇಲ್ಲಿ ಸಾಂಬಾರೆಲ್ಲ ಮುಗಿಸಿದ್ರು. ಮತ್ತೆ ಇಲ್ಲಿ ಜೂನಿಯರ್ ಭಟ್ರನ್ ಬಿಟ್ಬಿಟ್ಟು ಇನ್ನೊಂದ್ ಮನೆಗೆ ಹೋಗ್ಬಿಟ್ಟು ಅಲ್ಲೂ ಸಾಂಬಾರ್ ಮಾಡ್ಕೊಟ್ಬಿಟ್ಟು ಬರ್ತೀನಿ ಅಂತ. ಹಾಗೆ ಅವ್ರಿಗೂ ಕೂಡ ಸ್ವಲ್ಪ ಬ್ಯುಸಿ ಆಗಿದ್ರಿಂದ ಸ್ವಲ್ಪ ಹಂಗೆ ನಾವು ಕೂಡ ಹೆಲ್ಪ್ ಮಾಡ್ಕೊಟ್ವಿ. ಅದಾದ್ಮೇಲೆ ಜನಗಳು ಬರಕ್ ಸ್ಟಾರ್ಟ್ ಆಯ್ತು. ಅವ್ರಿಗೂ ಕೂಡ ಊಟ ಎಲ್ಲ ಬಡ್ಸಿ ಮೇಲೆ ಕೆಳಗೆ ಓಡಾಡಿನೇ ಸಾಕಾಗ್ಬಿಡುತ್ತೆ. ಈ ತರ ಮೇಲ್ಗಡೆಗಳೆಲ್ಲ ಫಂಕ್ಷನ್ ಮಾಡಿ ಮೇಲೆಲ್ಲ ಮಾಡ್ಬಿಟ್ರೆ ಓಡಾಡಿನೇ ಸಾಕಾಗುತ್ತೆ. ನಮ್ಮ ಮನೆಯವ್ರು ಕೂಡ ಹೆಲ್ಪ್ ಮಾಡ್ತಾ ಇದಾರೆ. ಎಲ್ಲ ಈರುಳ್ಳಿ ಎಲ್ಲ ಕಟ್ ಮಾಡ್ಬಿಟ್ಟು ಬಿಂದು ಜ್ಯೂಸ್ ಕೂಡ ತರಿಸಿದ್ವಿ. ಮತ್ತೆ ನೀರು ಕೂಡ ವಾಟರ್ ಬಾಟಲ್ ತರಿಸ್ಬಿಟ್ಟಿದ್ವಿ. ಯಾಕಂದ್ರೆ ಆಗಲ್ಲ ಯಾವ್ದು ಎಲ್ಲ ನೀರೇ ಸಾಕಾಗ್ತಿರ್ಲಿಲ್ಲ ಅಲ್ಲಿ ನಮ್ಮ ಮನೇಲಿ. ಸಂಪ್ ಬೇರೆ ಇಲ್ಲ, ಅದಕ್ಕೋಸ್ಕರ ನೀರ್ ಸಾಕಾಗ್ತಿರ್ಲಿಲ್ಲ. ನೆಕ್ಸ್ಟ್ ನೋಡೋಣ, ಸಂಪಿಗೆ ಏನಾದ್ರು ಒಂದು ಇದ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಅದಾದ್ಮೇಲೆ ಎಲ್ರು ಬರ್ತಿದ್ರಲ್ವಾ, ನಾನು ಹಾಗೇನೆ ವಿಡಿಯೋಸ್ ಎಲ್ಲ ಹೇಳದ್ನಲ್ವಾ, ಮಾಡದೆ ಮರ್ತ್ಕೊಂಡ್ಬಿಟ್ಟಿರ್ತೀನಿ ಒಂದೊಂದ್ಸರಿ. ಸ್ವಲ್ಪನೇ ಮಾಡ್ಕೊಂಡೆ. ಮಳೆ ಕೂಡ ಸ್ಟಾರ್ಟ್ ಆಗ್ತಾ ಇತ್ತು. ಅದಾದ್ಮೇಲೆ ಜನ ಕೂಡ ಬರಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು. ನಾನು ಯಾರು ಇಲ್ಲಿದ್ದಾಗ ಒಂದ್ ಸ್ವಲ್ಪ ರೆಕಾರ್ಡ್ ಮಾಡ್ಕೊಳಕ್ ಹೋದೆ. ಆದ್ಮೇಲೆ ನನ್ನ ತಮ್ಮ ಹೇಳ್ತಾ ಇದ್ದ, ಈಗಲ್ಲ ಅವಾಗ್ಲೇ ಎಷ್ಟೊಂದ್ ಜನ ಇದ್ರು ಗೊತ್ತಾ, ಅವಾಗ ರೆಕಾರ್ಡ್ ಮಾಡ್ಕೋಬೇಕಿತ್ತು ಅಂತ. ರಾತ್ರಿನೂ ಕೂಡ ಫುಲ್ ಜಾಮೆ ಆಗ್ಬಿಟ್ಟಿತ್ತು, ಅಷ್ಟು ಜನ ಬಂದಿದ್ರು. ತುಂಬಾನೇ ಖುಷಿ ಆಯ್ತು. ಇಷ್ಟು ಚೆನ್ನಾಗಿ ಇಷ್ಟು ವರ್ಷ ಆದ್ಮೇಲೆ 35 ವರ್ಷ ಆದ್ಮೇಲೆ ನಾವು ಹಬ್ಬ ಸೆಲೆಬ್ರೇಟ್ ಮಾಡಿರೋದು. ತುಂಬಾನೇ ಖುಷಿ ಆಯ್ತು. ನಮ್ಮೂರಲ್ಲೂ ಮಾಡಿದ್ವಿ, ಮನ್ನಳ್ಳಿಲಿ. ಆಗ ನಾನು ವ್ಲಾಗ್ ಹಾಕಿದಿನ, ಅವಾಗ ವಿಡಿಯೋ ಮಾಡ್ತಿದ್ನ ಇಲ್ವಾ ಅನ್ನೋದ್ ನೆನ್ಪಿಲ್ಲ ನನ್ಗೆ. ಮಾಡ್ತಿಲ್ಲ ಅನ್ಸುತ್ತೆ. ಮಾಡಿರ್ಲಿಲ್ಲ ನಾನು. ನಮ್ಮ ಇದನ್ನ ಪಾಪ ನಾಮಕರಣದಲ್ಲಿ ಹಾಕಿದ್ದೆ. ಆ ಟೈಮಲ್ಲಿ ವಿಡಿಯೋ ಹಾಕಿರ್ಲಿಲ್ಲ. ನೋಡೋಣ ನೆಕ್ಸ್ಟ್ ವರ್ಷ ನಮ್ಮೂರಲ್ಲೂ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ವಿಡಿಯೋಸ್ ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.